Welcome to Professor DI College, and today's topic is Kirchhoff law. The first law is current law or the Feynman law. What it states? The algebraic sum of all the current meeting at a junction point is always zero. And it also, the second definition is sum of all the current meeting at a junction point incoming is equal to the sum of all the current going away from the junction point. Is called also Kirchhoff current law or Feynman law. How it will work and how it related to the this definition, we will see it. Kirchhoff current law ಅಂದ್ರೆ ಇದು ಸಿಂಪಲ್ ಡೆಫಿನೇಷನ್ ಇದೆ. ಯಾವುದೋ ಒಂದು ಕರೆಂಟ್ ಎಷ್ಟು ಬೇಕಾದಷ್ಟು ಕರೆಂಟ್ ಇದೆ, ಒಂದು ಜಂಕ್ಷನ್ ಪಾಯಿಂಟ್ ಇದೆ ಅಂದ್ರೆ ಎರಡು ಅಥವಾ ಮೂರು ಎರಡಕ್ಕಿಂತ ಜಾಸ್ತಿ ಕೂಡ್ತಾವಲ್ಲ ಆ ಕರೆಂಟ್ ಒಳಗ ಆ ಪಾಯಿಂಟ್ ಒಳಗ ಯಾವ ಕರೆಂಟ್ ಇನ್ಕಮಿಂಗ್ ಬರ್ತಿರ್ತಾವಲ್ಲ ಆ ಕರೆಂಟ್ ಈಕ್ವಲ್ ಟು ಹೊರಗೆ ಹೋಗುವಂತ ಕರೆಂಟ್ಗಳು ಎರಡು ಸೇಮ್ ಇರ್ತಾವ ಅಂತ ಇದಕ್ಕ ಈ ಲಾ ತಾತ್ಪರ್ಯ. ನಾವು ಇದನ್ನ ಕಿರ್ಚಾಫ್ ಲಾ ಈ ಪಾಯಿಂಟ್ ಅಪ್ಲೈ ಮಾಡಿದ್ರ ಈ ಪಾಯಿಂಟ್ ಅಲ್ಲಿ ನಾವು ಕಿರ್ಚಾಫ್ ಲಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ನೋಡೋಣ. ಇದ್ರದ್ದು ಇಕ್ವೇಶನ್ಸ್ ಬರೋದು ಅದನ್ನ ನಾವು ಸಾಲ್ವ್ ಮಾಡೋಣ. ಫಸ್ಟ್ ನಾವು ಇನ್ಕಮಿಂಗ್ ಕರೆಂಟ್ ಈ ಜಂಕ್ಷನ್ಗೆ ಇನ್ಕಮಿಂಗ್ ಕರೆಂಟ್ ಏನ್ ಬರ್ತಿರ್ತಾವಲ್ಲ ಅವನ್ನ ನಾವು ಪಾಸಿಟಿವ್ ಅಂತ ತಗೋಣ. ಆಮೇಲೆ ಔಟ್ ಗೋಯಿಂಗ್ ಕರೆಂಟ್ ಏನೇನು ನಾವು ನೆಗೆಟಿವ್ ಅಂತ ತಗೋಣ. ಬೈ ಅಪ್ಲೈಯಿಂಗ್ ಕಿರ್ಚಾಫ್ ಕರೆಂಟ್ ಆಗಿದ್ರೆ ಪಾಯಿಂಟ್ ಸಿ ಅಥವಾ ಜಂಕ್ಷನ್ ಸಿ ಅಂತ ನಾನು ಬರೆದ್ರೆ KCL to junction ನಾವು ಈ ಜಂಕ್ಷನ್ ನಾವು ಕಿರ್ಚಾಫ್ ಕರೆಂಟ್ ಲಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? I1 ಪ್ಲಸ್ I1 ಕರೆಂಟ್ ಬರ್ತಿದೆ, I2 ಅದು ಜಂಕ್ಷನ್ ಕಡೆಗೆ ಹೋಗ್ತಾ ಇದೆ, ಮತ್ತು I3 ಮತ್ತು I4 ಏನಿದೆ ಜಂಕ್ಷನ್ ಬಿಟ್ಟ ಹೊರಗೆ ಹೋಗ್ತಾ ಇದೆ. ಅದನ್ನು ನಾವು ಯಾವ ರೀತಿ ಬರಬಹುದು? ಪ್ಲಸ್ I1 ಇನ್ಕಮಿಂಗ್ ಕರೆಂಟ್ ಪ್ಲಸ್ I2 ಇನ್ಕಮಿಂಗ್ ಕರೆಂಟ್ ಮೈನಸ್ I3 ಮೈನಸ್ I4 is equal to 0 ಅಂತ ನಾವು ಬರೆದಾಗ ನಾವು ಇಲ್ಲಿ ಏನು ಮೈನಸ್ ಇದೆಯಲ್ಲ ಇದನ್ನ 0 ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? I1 ಪ್ಲಸ್ I2 is equal to I3 minus I3 plus I4. ಇದನ್ನ ನಾವು ಪ್ರೂವ್ ಮಾಡಬೇಕಾದಂತಹ ಇಕ್ವೇಶನ್. ಕಿರ್ಚಾಫ್ ಕರೆಂಟ್ ಲಾ ಒಳಗೆ ಏನು ಹೇಳ್ತೀವಿ ನಾವು? ಸಮ್ ಆಫ್ ಆಲ್ ದ ಕರೆಂಟ್ ಕಮಿಂಗ್ ಟು ದ ಜಂಕ್ಷನ್ ಪಾಯಿಂಟ್ is equal to the sum of all the current leaving from the junction ಅಂತ ನಾವು ಹೇಳ್ತೇವೆ. ಇದು ಇಕ್ವೇಶನ್ ಪ್ರೂವ್ ಮಾಡಲಾಗಿದೆ. ಹಾಗೆ ನಾವು at the junction point A ಇಲ್ಲಿ ಅಪ್ಲೈ ಮಾಡಿದ್ರೆ ಇಲ್ಲಿ ಕರೆಂಟ್ ಆಗಿ ಬರ್ತಾ ಇದೆ. I1 ಮತ್ತೆ I2 ಇದು ಜಂಕ್ಷನ್ ಇಂದ ಹೊರಗೆ ಹೋಗ್ತಾ ಇದೆ. ಇದನ್ನ ನಾವು ಅಪ್ಲೈ ಮಾಡಿದ್ರೆ at point A ಗೆ ನಾವು ಅಪ್ಲೈ ಮಾಡಿದ್ರೆ ಇಲ್ಲಿ ನಾವು KCL ಅಪ್ಲೈ ಮಾಡಿದ್ರೆ ಏನಾಗುತ್ತೆ? I minus I1 minus I2 is equal to 0 ಅಂತ ನಾವು ಬರೀತೀವಿ. ಇದನ್ನು ನಾವು I is equal to I1 plus I2 ಅಂತ ನಾವು ಬರೀತೀವಿ. ಅದೇ ರೀತಿ ಕೂಡ ನಾವು ಜಂಕ್ಷನ್ at point B ಕೂಡ ನಾವು ಬರೀಬಹುದು. ಇಲ್ಲಿ ಯಾವ್ದು ಬರುತ್ತೆ? I3 ಮತ್ತು I4 ನಾವು ಕೂಡಿ ಬರ್ತಾ ಇದ್ದಾವೆ. I ಮತ್ತೆ ಏನಿದೆ ಹೊರಗಡೆ ಹೋಗ್ತಾ ಇದೆ. ಅದನ್ನ ನಾವು ಯಾವಾಗ ಬರಬಹುದು? ಪ್ಲಸ್ I3 ಪ್ಲಸ್ I4 ಮೈನಸ್ I is equal to 0. ನಾವು ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ ಬರೆದಾಗ ಏನಾಗುತ್ತೆ? I is equal to I3 plus I4 ಅಂತ ಆಗುತ್ತೆ. ಇದೇ ನಾವು KCL ಅಂತ ಹೇಳ್ತೀವಿ. ಈಗ ಒಂದು ಎಕ್ಸಾಂಪಲ್ ತಗೋ.
ನಾವು ಇದನ್ನ ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಾವು ಕರೆಂಟ್ ಥ್ರೂ ದಿಸ್ ರೆಸಿಸ್ಟೆನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಈಗ 2 ಓಮ್ ರೆಸಿಸ್ಟೆನ್ಸ್ ಇಲ್ಲಿ ಎಷ್ಟು ಕರೆಂಟ್ ಹೋಗ್ತಾ ಇದೆ, ಈ ಕರೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಸಪ್ಲೈ ಹೈ ವೋಲ್ಟೇಜ್ ಇರುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ R1 ಇದು R2 ಅಂತ ಹೇಳ್ಕೊಂಡ್ರೆ R1 R2 R3. ಫೈಂಡ್ ಔಟ್ ದ ಕರೆಂಟ್ ಥ್ರೂ ದಿ R3 ರೆಸಿಸ್ಟೆನ್ಸ್ ಅಂತ ಕೇಳಿರ್ತಾರೆ ಕ್ವಶನ್. ಇದನ್ನ ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತಂದ್ರೆ ಈಗ ನಾವು ಆಗಲೇ ನಾವು ಓಮ್ಸ್ ಲಾ ಬರ್ತೀವಲ್ಲ, I ಏನು ಬರೀತೀವಿ V/R ಅಂತ ಬರೀತಿರ್ತೀವಿ. ಹಾಗೆ ಆಮೇಲೆ ವೋಲ್ಟೇಜ್ ಎಷ್ಟು ಇದೆ ಈ ಪಾಯಿಂಟ್, ಇದಕ್ಕೆ ಕರೆಂಟ್ ಲಾ ಅಂತಾರೆ, ಪಾಯಿಂಟ್ ಲಾ ಅಂತ ಹೇಳ್ತಾರಲ್ಲ. ನಾವು ಈ ಪಾಯಿಂಟ್ ಇಂದ ನಾವು ಏನ್ ಮಾಡ್ತೀವಿ, ಈ ಜಂಕ್ಷನ್ ಪಾಯಿಂಟ್ ಇಂದ ನಾವು ಇಲ್ಲಿ ವೋಲ್ಟೇಜ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ವೋಲ್ಟೇಜ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ 2 ಓಮ್ ರೆಸಿಸ್ಟೆನ್ಸ್ ನ ಡಿವೈಡ್ ಮಾಡಿದಾಗ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತ ನಮಗೆ ಈಸಿಲಿ ಗೊತ್ತಾಗುತ್ತೆ. ಅದನ್ನ ನಾವು ಯಾವ ರೀತಿ ಬರೀತೀವಿ, ಈಗ ಕಾಮನ್ ಆಗಿ ಇಲ್ಲಿ V ಅಂತ ತಗೊಂಡ್ರೆ ಡಿವೈಡೆಡ್ ಬೈ ಬ್ರಾಕೆಟ್ ಓಪನ್ ಮಾಡಿದ್ರೆ ರೆಸಿಸ್ಟೆನ್ಸ್ ಯಾವ್ಯಾವ ಕನೆಕ್ಟ್ ಇದಾವೆ ಇದಕ್ಕೆ, ಆಮೇಲೆ ಈ ವೋಲ್ಟೇಜ್ ನಾವು ಮೈನಸ್ ರೂಪದೊಳಗೆ ನಾವು ಬರ್ಕೋತೀವಿ. ಅಂದ್ರೆ ಇನ್ಕಮಿಂಗ್ ವೋಲ್ಟೇಜಸ್ ಆರ್ ಇನ್ಕಮಿಂಗ್ ವೋಲ್ಟೇಜ್ ಆರ್ ಕರೆಂಟ್ ಈಸ್ ಮೈನಸ್ ಅಂತ ತಗೋತೀವಿ ನಾವು. ಅವಾಗ ಈ ಫಸ್ಟ್ ನಾವು ಇದನ್ನ ಬರೀ ಇದಕ್ಕೆ ವೋಲ್ಟೇಜ್ ಎಷ್ಟಿದೆ, ಇಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತ ನಾವು ಯಾವ ರೀತಿ ಬರೀತೇವೆ ಇಲ್ಲಿ ಅಂತಂದ್ರೆ V/R3 ಹಾಗೆ ಪ್ಲಸ್ ಅಂಡ್ ಕರೆಂಟ್ ಟೋಟಲ್ ಕರೆಂಟ್ ನಾವು ಕಂಡುಹಿಡಿಯಬೇಕಾಗುತ್ತೆ. V/R1 ಪ್ಲಸ್ V/R3 ಅಂತ ಬರೀತೀವಿ. ನಾವು ಈ V ನ ಕಾಮನ್ ತಗೊಂಡಾಗ V ಅಂತ ಬರುತ್ತೆ 1, R3 ವ್ಯಾಲ್ಯೂ ಎಷ್ಟಿದೆ 2 ಪ್ಲಸ್ 1, R1 ವ್ಯಾಲ್ಯೂ 1 ಇದೆ ಪ್ಲಸ್ 1, R2 ವ್ಯಾಲ್ಯೂ ಎಷ್ಟಿದೆ 1 ಅಂತಿದೆ. ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಇಸ್ಕೊಲ್ಟು ಇಲ್ಲೇನಿದೆ ಈ ಸಪ್ಲೈ ವೋಲ್ಟೇಜ್ ಅನ್ನು ನಾವು ಬರ್ತಿದ್ರೆ ಇದು -5 ವೋಲ್ಟ್ ಇಸ್ ಈಕ್ವಲ್ ಟು 0. ಇಲ್ಲೇನಾಗುತ್ತೆ ಈಕ್ವಲ್ ಟು 5 ವೋಲ್ಟ್. ನಾವು 0 ದಿಂದ ಆ ಕಡೆ ಏನಂತ 5 ವೋಲ್ಟ್ ಆಗಿ ಕನ್ವರ್ಟ್ ಆಗುತ್ತದೆ. ಈ ವೋಲ್ಟೇಜ್ ಅನ್ನು ನಾವು ಈಗ ಸಿಂಪ್ಲಿಫೈ ಮಾಡೋದ್ರಿಂದ V is equal to V 1/2 into 0.5 plus 1/1 plus 1 equal to 5 ಅಂತ ಇದೆ. ಇಲ್ಲಿ ಬರೆದಾಗ ಏನಾಗುತ್ತದೆ V is equal to 2.5 V 2.5 equal to 5. ಇದನ್ನು ನಾವು ಈ ಕಡೆ ಕಳಿಸಿದಾಗ V is equal to 5/2.5. V is equal to ಎಷ್ಟಾಗುತ್ತೆ 2 ವೋಲ್ಟ್ ಆಗುತ್ತೆ. ಅಂದಾಗ ನಮಗೆ ಕರೆಂಟ್ ಬೇಕಾಗಿದೆ. ಕರೆಂಟ್ ಫಾರ್ಮುಲಾ ಯಾವ ರೀತಿ ಅಂತ ಗೊತ್ತಿದೆ ನಮಗೆ. I is equal to V/R ಅಂತ ಬರುತ್ತೆ. ಅವಾಗ ನಮಗೆ ವೋಲ್ಟೇಜ್ ಇಲ್ಲಿ ಎಷ್ಟಿದೆ ಅಂತ ಈ ಜಂಕ್ಷನ್ ಪಾಯಿಂಟ್ ಒಳಗೆ ವೋಲ್ಟೇಜ್ ಎಷ್ಟಿದೆ ಅಂತ ಗೊತ್ತಾಯ್ತು. ಹಾಗಾಗಿ ನಾವು ಇಲ್ಲಿ ವೋಲ್ಟೇಜ್ ನಾವು ಈ ವೋಲ್ಟೇಜ್ ಮತ್ತು ಇಲ್ಲಿ ರೆಸಿಸ್ಟೆನ್ಸ್ ಇದೆ ಇದನ್ನ ಅಪ್ಲೈ ಮಾಡಿದಾಗ V/2 1 amps ಕರೆಂಟ್ ಫ್ಲೋ ಆಗ್ತದೆ. ಇಲ್ಲಿ 1 amps ಕರೆಂಟ್ ನಮಗೆ ಫ್ಲೋ ಆಗುತ್ತೆ. ಈ ರೀತಿ ನಾವು ಈ KCL ಅನ್ನ ನಾವು ಕರೆಂಟ್ ಕಂಡುಹಿಡಿಯಕ್ಕೆ ನಾವು ಯೂಸ್ ಮಾಡ್ತೀವಿ. And the second law is Kirchhoff voltage law or mesh law ಅಂತ ಹೇಳ್ತೀವಿ. ಇದರ ಡೆಫಿನೇಷನ್ ಏನಿದೆ ಅಂತಂದ್ರೆ the algebraic sum of the voltages drops across the circuit element of any closed path is equal to the algebraic sum of the EMF in the path ಅಂತ ಹೇಳ್ತಾರೆ. ಅಂದ್ರೆ ಏನಿದು ಈ ನಾವು ವೋಲ್ಟೇಜ್ ಲಾನ ಹೆಂಗ್ ನಾವು ನಿರೂಪಣೆ ಮಾಡಬಹುದು. ಯಾವುದೊಂದು ಸಿಂಪಲ್ ಸರ್ಕ್ಯೂಟ್ ತಗೊಳ್ಳಿ. ಅಂದ್ರೆ EMF ಸೋರ್ಸ್ ಇದೆ ಅಂತಂದ್ರೆ ಇಲ್ಲಿ ರೆಸಿಸ್ಟರ್ಸ್ ಇರ್ತಾವು, ವೋಲ್ಟೇಜ್ ಸೋರ್ಸ್ ಇದೆ. ಈ ಅಂತ ನಾವು ತಗೊಂಡು ಇದು R1 ಇದು
ಇಲ್ಲಿ ಕರೆಂಟ್ ಐ ಫ್ಲೋ ಆಗ್ತಾ ಇದೆ. ಈಗ ನಾವು ಈ ಡೆಫಿನೇಷನ್ ಪ್ರಕಾರ ಹೋದರೆ the algebraic sum of the voltage drops across the circuit element of any closed path. ಅಂದ್ರೆ ಒಂದು ಸರ್ಕ್ಯೂಟ್ ಇದೆ, ಇದು ಕ್ಲೋಸ್ಡ್ ಪಾತ್ ಇದೆಯಲ್ಲ, ಇದು ಕ್ಲೋಸ್ಡ್ ಪಾತ್. ಇದು ಒಂದು ಪಾಸಿಟಿವ್ ಟರ್ಮಿನಲ್ ಇಂದ ಸ್ಟಾರ್ಟ್ ಆಗಿ ಒಳ್ಳೆ ಬಂದು ನೆಗೆಟಿವ್ ಟರ್ಮಿನಲ್ ಗೆ ಕೊಡುತ್ತದೆ. ಇದಕ್ಕೇನಂತ ನಾವು ಕ್ಲೋಸ್ಡ್ ಪಾತ್ ಅಂತ ಹೇಳ್ತೀವಿ. ಇಲ್ಲೇನಿದೆ ಅಂತಂದ್ರೆ ಇಲ್ಲಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ನಾವು I into R ಅಂತ ಏನು ಮಾಡ್ತೀವಿ, ವೋಲ್ಟೇಜ್ ಡ್ರಾಪ್ ಇರ್ತದೆ R1, ಇಲ್ಲಿ I into R2 ಅಂತ ನಾವು ವೋಲ್ಟೇಜ್ ಡ್ರಾಪ್ ಅನ್ನ ಬರೀತೇವೆ. ಈ ವೋಲ್ಟೇಜ್ ಡ್ರಾಪ್ ಇದು ಈಕ್ವಲ್ ಟು ದ algebraic sum of the EMF in the path ಅಂತ ಹೇಳ್ತೇವೆ. ಇದೇನು ವೋಲ್ಟೇಜ್ ಡ್ರಾಪ್ ಇದೆಯಲ್ಲ, ಈ ಇದ್ರೊಳಗೆ ಈ ವೋಲ್ಟೇಜ್ ಡ್ರಾಪ್ ಅನ್ನ ಇದು ಈಕ್ವಲ್ ಟು ದ EMF ಸೋರ್ಸ್ ಅಂತ ನಾವು ಹೇಳ್ತೇವೆ. ಎಷ್ಟು EMF ಸೋರ್ಸ್ ಇದೆ? ಒಂದೇ ಅಲ್ಲ, ಎರಡು ಇರಬಹುದು, ಮೂರು ಇರಬಹುದು. ವೋಲ್ಟೇಜ್ ಡ್ರಾಪ್ ಒಂದೇ ಅಲ್ಲ, ಎರಡು ಮೂರು ಕಂಟಿನ್ಯೂಸ್ ನಾವು ಹೇಳ್ಬಹುದು. ಇದನ್ನ ಈಕ್ವೇಶನ್ ಪ್ರಕಾರ ಯಾವ ರೀತಿ ಬರೀಬಹುದು ಅಂದ್ರೆ E is equal to IR1 plus IR2 ಅಂತ ನಾವು ಬರೀಬಹುದು. ಈ ವೋಲ್ಟೇಜ್ ಡ್ರಾಪ್ ಅನ್ನು ನಾವು ಎರಡು ಕೂಡಿಸಿದಾಗ IR1 ಮತ್ತು IR2 ನ ಕೂಡಿಸಿದಾಗ ಏನು ನಮಗೆ ಸಪ್ಲೈ ವೋಲ್ಟೇಜ್ ಕೂಡ ಸಿಗುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ ನಾವು ತಗೊಂಡು ಇಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಇಲ್ಲೆಲ್ಲ ರೆಸಿಸ್ಟರ್ಸ್ ಕೊಟ್ಟಿದ್ದಾರೆ, R1, R2, R3, R4. ಆಮೇಲೆ E1 ಸಪ್ಲೈ ವೋಲ್ಟೇಜ್ ಕೊಟ್ಟಿದ್ದಾರೆ, E2 ಸಪ್ಲೈ ವೋಲ್ಟೇಜ್ ಕೊಟ್ಟಿದ್ದಾರೆ. ಇಲ್ಲಿ 10 ವೋಲ್ಟ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ 5 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ನಾವು ಯಾವುದೋ ಒಂದು KVL ಅನ್ನ ಒಂದು ಯಾವುದೋ ಸರ್ಕ್ಯೂಟ್ಗೆ ನಾವು ಅಪ್ಲೈ ಮಾಡಬೇಕಾದ್ರೆ ಮೊದಲೇ ಕ್ಲೋಸ್ ಪಾತ್ ಇದೆಯಲ್ಲ ಅಂತ ನಾವು ನೋಡ್ಕೋಬೇಕು. ಸೆಕೆಂಡ್ ಬಂದ್ಬಿಟ್ಟು ಇದಕ್ಕೆ ನಾವು ಸೈನ್ ಅನ್ನ ಅಸೈನ್ ಮಾಡಬೇಕು. ಯಾವ್ದಾವ್ದು ನಾವು ಅಜನ್ ಮಾಡ್ಕೋಬೇಕು. ಕರೆಂಟ್ ಯಾವ ರೀತಿ ಫ್ಲೋ ಆಗ್ತದೆ ಅಂತಂದ್ರೆ ನಾವು ಈ ಕರೆಂಟ್ ಅಜನ್ ಕರೆಂಟ್ ನಾವು ಈ ಹಿಂಗ್ ಫ್ಲೋ ಆಗ್ತಿದೆ ಅಂತ ನಾವು ಅಜನ್ ಮಾಡ್ಕೊಂಡಿದ್ದೀವಿ. ಇದರ ಪ್ರಕಾರ ನಾವು ಯಾವುದೇ ಒಂದು ಎಲಿಮೆಂಟ್ ಇದೆಯಲ್ಲ, ಆ ಪ್ರತಿಯೊಂದು ಎಲಿಮೆಂಟ್ ನಾವು ಸೈನ್ ಅನ್ನ ಅಸೈನ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಪ್ಲಸ್ ಮೈನಸ್ ಅಂತ ಪಡ್ಕೊಂಡು ಹೋದ್ರೆ ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್, ಪ್ಲಸ್, ಇದು ಮೈನಸ್, ಪ್ಲಸ್, ಮೈನಸ್. ನಾವು EMF ಸೋರ್ಸ್ಗೆ ಅಸೈನ್ ಮಾಡಿದ್ರೆ ಆಲ್ರೆಡಿ ಪಾಸಿಟಿವ್ ಸೈನ್ ನೆಗೆಟಿವ್ ಸೈನ್ ಇರುತ್ತೆ. ಅದಕ್ಕೆ ನಾವು ಈ ಸರ್ಕಲ್ ನಾವು ಆ KVL ಅಪ್ಲೈ ಮಾಡ್ಬೇಕಾದ್ರೆ ಯಾವ ರೀತಿ ಸೈನ್ ಬರ್ತಾವೋ ಅದೇ ರೀತಿ ನಾವು ತಗೋತಾ ಹೋಗ್ಬೇಕು. ನಾವು ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ A B C D ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನಾವು ಒಂದು ಪಾಯಿಂಟ್ ಇಂದ ಹೋಗಿ ಫುಲ್ B C D ಮತ್ತೆ ಅದೇ ಪಾಯಿಂಟ್ ಗೆ ನಾವು ರೀಚ್ ಆದಾಗ ಕ್ಲೋಸ್ಡ್ ಪಾತ್ ಆಗುತ್ತೆ. ಅದನ್ನ ನಾವು ಇಲ್ಲಿ ಅಪ್ಲೈ ಮಾಡೋಣ. ಸ್ಟಾರ್ಟಿಂಗ್ ಪಾಯಿಂಟ್ A ಅನ್ನು ನಾವು ಶುರು ಮಾಡಿದ್ರೆ ಈ ವೇಗ ಹೊರಟಾಗ ನಾವು ಫಸ್ಟ್ ಬರೋದು ರೆಸಿಸ್ಟರ್ R1 ಕರೆಂಟ್ I1 ಪ್ಲಸ್ ಇದೆ. ಸೆಕೆಂಡ್ ಬಂದು ಏನು ಬರುತ್ತೆ, B ಪಾಯಿಂಟ್ ಬಂದ್ವಿ. B ದಿಂದ ಏನಿದೆ R2 ಇದೆ, ರೆಸಿಸ್ಟರ್ಸ್ R2 I2 I and ಪ್ಲಸ್ ಇದೆ ಸಪ್ಲೈ ವೋಲ್ಟೇಜ್ ಪ್ಲಸ್ 5 ವೋಲ್ಟ್. ಅಂಡ್ ನೆಕ್ಸ್ಟ್ ಬಂದು C ಬಂದ್ವಿ. C ದಿಂದ D ಗೆ ಹೋಗಬೇಕಾದ್ರೆ R3 ರೆಸಿಸ್ಟರ್ ಇದೆ ಪ್ಲಸ್ R3 ಇಂಟು I. ನಾವು ವೋಲ್ಟೇಜ್ ಡ್ರಾಪ್ ಅನ್ನು ನಾವು ಇಲ್ಲಿ ಬರೆಯಬೇಕಾಗುತ್ತೆ. ನೆಕ್ಸ್ಟ್ ಬಂದು D to A ಮತ್ತೆ ನಾವು ಯಾವ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಅದರ ಪಾಯಿಂಟ್ ಗೆ ಹೋಗಬೇಕಾದ್ರೆ ಏನಿದೆ, ಒಂದು ರೆಸಿಸ್ಟರ್ R4 ಇದೆ, ಒಂದು EMF ಸೋರ್ಸ್ ವೋಲ್ಟೇಜ್ E1 ಇದೆ. R4 ಏನಿದೆ ಪ್ಲಸ್ R4 I is equal to minus E1 is equal to 0 ಅಂತ ನಾವು ಬರೀಬಹುದು. ನಾವು ಈ ವ್ಯಾಲ್ಯೂಗಳನ್ನು ಇದರಲ್ಲಿ ನಾವು ಹಾಕ್ತಾ ಹೋಗೋಣ ಒಂದೊಂದೇ. ರೆಸಿಸ್ಟೆನ್ಸ್ R1 ಎಷ್ಟಿದೆ, 5 ohm ಇದೆ. 5I1 ಪ್ಲಸ್ 10I ಪ್ಲಸ್ ಇದನ್ನ ವೋಲ್ಟೇಜ್ ನಾವು ಆ ಕಡೆ ಕಳಿಸೋಣ, ಲಾಸ್ಟ್ ಗೆ ಬರೋದು. ನೆಕ್ಸ್ಟ್ ಬಂದು R3 ಪ್ಲಸ್ 6I ನೆಕ್ಸ್ಟ್ ಪ್ಲಸ್ 4I ಈಕ್ವಲ್ ಟು ಇಲ್ಲಿ ಪ್ಲಸ್ ಇದೆ, ಇದು ಆ ಕಡೆ 0 ದಿಂದ ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ, ಇದು ಮೈನಸ್ ಇದೆ, ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. ಎಷ್ಟಿದೆ ಅಂದ್ರೆ E1 ಎಷ್ಟಿದೆ, E1 10 ವೋಲ್ಟ್ ಇದೆ. 10 ಮೈನಸ್ E2 5 ವೋಲ್ಟ್ ನಾವು ಈ ರೀತಿ ಬರೆಯಬಹುದು.
ಅವಾಗ ಕಾಮನ್ ಆಗಿ ಏನಿದೆ ಐ ಇದೆ. ಐನ ನಾವು ಕಾಮನ್ ತೆಗೆದ್ರೆ 5 ಪ್ಲಸ್ 10 ಪ್ಲಸ್ 6 ಪ್ಲಸ್ 4 ಇಸ್ ಈಕ್ವಲ್ ಟು 5 ಅಂತ ನಾವು ಬರೀತೇವೆ. 15 plus 10 25 next 25 ನ ಕಡೆ ಕಳಿಸಿದರೆ I equal to 5 divided by 25 ಅಂದ್ರೆ ಇದು 5 into 5 5 is 1 by 2 ಅಂತಂದ್ರೆ 1 by 5 ಅಂತಂದ್ರೆ 0.2 amps. ಏನಾಗುತ್ತೆ 0.2 amps ಕೂಡ ಇದೆ, 0.2 amps ಫ್ಲೋ ಆಗ್ತಾ ಇರುತ್ತೆ. ಈ KVL ಕೂಡ ಈ ಕಿರ್ಚಾಫ್ ವೋಲ್ಟೇಜ್ ಲಾ ಇಂದ ನಾವು ಕರೆಂಟ್ ಕೂಡ ನಾವು ಕಂಡುಹಿಡಿಯಬಹುದು. ಈ ರೀತಿ ನಾವು ಸಿಂಪ್ಲಿಫೈ ಮಾಡಿದ್ರೆ ಒಂದು ಇಕ್ವೇಶನ್ ಬರುತ್ತೆ. ವೋಲ್ಟೇಜ್ ಡ್ರಾಪ್ ನಾವು ಬರ್ಕೊಂಡು ಹೋಗ್ಬೇಕು. E1 ಅಂತ EMF ಸೋರ್ಸ್ ಇದೆಯಲ್ಲ ಆ ಕಡೆ ಕಳಿಸಬೇಕು. 0 ದಿಂದ ಆ ಕಡೆ ಕಳಿಸಿದಾಗ ಇಲ್ಲಿ ಸಿಗುತ್ತೆ E1 - E2 ಅಂತ ಇರ್ತದೆ. ಅವಾಗ ನಮಗೆ ಕರೆಂಟ್ ಸಿಗುತ್ತೆ.